ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮುಖದಲ್ಲಿರುವಂತಹ ಕಲೆಗಳು ಮಾಯವಾಗಬೇಕಾ? ಜ್ಯೋತಿಷ ಶಾಸ್ತ್ರದಲ್ಲಿದೆ ಅದ್ಭುತ ಉಪಾಯ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು. ಜ್ಯೋತಿಷದಲ್ಲಿ ಗ್ರಹಗಳು ವ್ಯಕ್ತಿಯ ಜೀವನದಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಜಾತಕದಲ್ಲಿನ ಗ್ರಹಗಳು ಸ್ಥಳೀಯರಿಗೆ ಕೆಲವು ಗುಣಗಳು, ವೈಶಿಷ್ಟ್ಯಗಳು, ಈ ಗ್ರಹಗಳು ಮನುಷ್ಯನಿಗೆ ಲಾಭವನ್ನು ಕೊಡುತ್ತೆ, ಜೊತೆಗೆ ಕೆಲ ಸಮಸ್ಯೆಗಳು ಹುಟ್ಟುವಂತೆಯೂ ಮಾಡುತ್ತೆ. ಜಾತಕದಲ್ಲಿನ ಮುಖ್ಯ ಗ್ರಹವು ವ್ಯಕ್ತಿಯ ದೈಹಿಕ ಗುಣಲಕ್ಷಣಗಳನ್ನ ಮಸುಕಾಗಿಸುವಲ್ಲಿಯೂ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮಾನವ ಮುಖವು ಒಬ್ಬರ ಆಂತರಿಕ ಭಾವನೆಗಳನ್ನ ಪ್ರತಿಬಿಂಬಿಸುತ್ತೆ ಅಂತ ಹೇಳಲಾಗುತ್ತೆ. ಯಾಕೆಂತಂದ್ರೆ ವ್ಯಕ್ತಿಯು ಸಂತೋಷ, ದುಃಖ ಅಥವಾ ಕೋಪದಂತಹ ಯಾವುದೇ ಭಾವನೆಗಳನ್ನ ಹೊಂದಿದ್ರೂ ಅದು ಮಾನವನ ಮುಖದ ಮೇಲೆ ಪ್ರತಿಫಲಿಸುತ್ತೆ. ಅದು ಯಾವ ರೀತಿ ಅಂತ ಮೊದಲು ತಿಳ್ಕೊಳ್ಳೋಣ. ಆ ನಂತರ ಗ್ರಹಗಳಿಂದ ಮುಖದ ಸೌಂದರ್ಯವನ್ನ ಹೇಗೆ ಹೆಚ್ಚಿಸಿಕೊಳ್ಳೋದು ಅನ್ನೋದನ್ನು ಕೂಡ ನೋಡೋಣ. ಗುರುಗ್ರಹವು ವ್ಯಕ್ತಿಯ ನೋಟ ಮತ್ತು ಸುಂದರ ವ್ಯಕ್ತಿತ್ವವನ್ನ ಸೂಚಿಸುತ್ತೆ. ಹಾಗೇನೆ ಶುಕ್ರ ಗ್ರಹ ಕಲಾತ್ಮಕ ಗ್ರಹ ಅಂತ ಹೇಳಲಾಗುತ್ತೆ. ಇದು ಪ್ರೀತಿ ಮತ್ತು ಸೌಂದರ್ಯವನ್ನ ಆಳುತ್ತೆ. ಆದ್ರೆ ಚಂದ್ರನು ಆಕರ್ಷಕ ನೋಟವನ್ನ ಪ್ರತಿನಿಧಿಸ್ತಾನೆ. ಈ ಗ್ರಹಗಳು ಲಗ್ನದ ಅಧಿಪತಿಯು ಗುರುವಿನ ಸಹವಾಸದೊಂದಿಗೆ ಉತ್ತಮವಾಗಿ ನೆಲೆಗೊಂಡಾಗ ಅಂತಹ ಜನರು ತಮ್ಮ ವ್ಯಕ್ತಿತ್ವದಿಂದ ಬೇರೆಯವರನ್ನ ಆಕರ್ಷಿಸ್ತಾರೆ. ಇವರು ನೋಟ ಮತ್ತು ಮಾತಿನಲ್ಲಿ ಬುದ್ಧಿವಂತರಾಗಿರ್ತಾರೆ. ಇದೇ ಇವರ ಮುಖ್ಯವಾದ ಬಂಡವಾಳ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸಾಲ ಇರಬಾರ್ದು, ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ, ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರ್ದು, ಹಾಗೇನೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಇಂದೇ ತರಿಸಿ ಪೂಜೆಯನ್ನ ಮಾಡೋದಕ್ಕೆ ಆರಂಭಿಸಿ. ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಬೇರೆ ಬೇರೆ ಗ್ರಹಗಳು ಮನುಷ್ಯನ ಜೀವನದಲ್ಲಿ ಒಂದೊಂದು ರೀತಿಯ ಪರಿಣಾಮವನ್ನ ಬೀರ್ತಾ ಹೋಗುತ್ತವೆ. ಅದರಲ್ಲೂ ಬುಧ ಗ್ರಹ ಮನುಷ್ಯನ ಮುಖಕ್ಕೆ ಸಂಬಂಧಪಟ್ಟಂತಹ ಗ್ರಹವಾಗಿದ್ದಾನೆ. ಮನುಷ್ಯನ ಮುಖದ ಮೇಲೆ ಚಿಕ್ಕ ಕಲೆಗಳಾಗಿದ್ರೂ ಅದಕ್ಕೆ ಕಾರಣ ಬುಧ ಗ್ರಹ. ಇದೇ ಗ್ರಹಕ್ಕೆ ಮಂಗಲ ಗ್ರಹ ಮತ್ತು ಸೂರ್ಯ ಗ್ರಹ ಏನಾದ್ರೂ ಜೊತೆಯಾಗ್ಬಿಟ್ರೆ ಮನುಷ್ಯನ ಮುಖವೇ ನೋಡೋದಕ್ಕೆ ಅಸಹ್ಯವಾಗಿ ಹೋಗಿರುತ್ತೆ. ಆದ್ರಿಂದ ಈಗ ನಾವು ಹೇಳುವಂತಹ ಉಪಾಯವನ್ನ ಎಲ್ಲರೂ ತಪ್ಪದೆ ಮಾಡಿ. ಯಾರ ಮುಖದಲ್ಲಿ ಏನಾದ್ರೂ ಕಲೆಗಳಿದ್ರೂ ಅದು ಮಾಯವಾಗ್ಬಿಡುತ್ತೆ. ಕೇವಲ ಮಹಿಳೆಯರೇ ಈ ಉಪಾಯವನ್ನ ಮಾಡಬೇಕು ಅಂತೇನಿಲ್ಲ, ಪುರುಷರು ಇದನ್ನ ಮಾಡಬಹುದು. ಅಲ್ಲದೆ ಇದು ತುಂಬಾ ಸರಳವಾಗಿರುವಂತಹ ಉಪಾಯ. ಇವುಗಳನ್ನ ದಿನನಿತ್ಯದ ಜೀವನದಲ್ಲಿ ಬಳಸ್ಕೊಂಡ್ರೆ ನಿಮ್ಮ ಮುಖ ಸದಾ ಹಾಲಿನಂತೆ ಹೊಳಪಿನಿಂದ ಕೂಡಿರುತ್ತೆ. ಪ್ರತಿಯೊಬ್ಬರ ರಾಶಿಯಲ್ಲಿ ಇರುವಂತಹ ಬುಧ ಗ್ರಹ ತುಂಬಾ ಹದಿಹರೆಯದ ಗ್ರಹ ಆಗಿರ್ತಾನೆ. ಈ ಗ್ರಹಕ್ಕೆ ಇರುವ ಶಕ್ತಿ ಏನು ಅಂತಂದ್ರೆ ವ್ಯಕ್ತಿಯ ಸೌಂದರ್ಯದ ಜೊತೆಗೆ ಆತನ ವ್ಯಕ್ತಿತ್ವವನ್ನು ಹೆಚ್ಚಿಸುವಷ್ಟು ಶಕ್ತಿಯನ್ನ ಈ ಗ್ರಹ ಹೊಂದಿರುತ್ತೆ. ಆದ್ದರಿಂದ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿ ಎಷ್ಟು ಸುಖಮಯವಾಗಿರ್ತಾನೋ ಅಷ್ಟು ನಿಮ್ಮ ಸೌಂದರ್ಯ ಹೆಚ್ಚಾಗ್ತಾ ಹೋಗುತ್ತೆ. ಈಗ ಇದೇ ಬುಧ ಗ್ರಹ ದುರ್ಬಲ ಆಗಿದ್ದಾನೆ ಅಂತಂದ್ರೆ ಮುಗಿತು. ಮುಖದಲ್ಲಿ ಮೊಡವೆಗಳ ರಾಶಿ ತುಂಬಿಕೊಂಡಿರುತ್ತೆ. ವಯಸ್ಸಾಗೂ ಮುಂಚೆನೆ ನೆರಿಗೆ ಬೀಳುತ್ತೆ. ಮುಖದ ತುಂಬಾ ಕಲೆಗಳು. ಕೆಲ ಹುಡುಗಿಯರಿಗೆ ಮುಖದಲ್ಲಿ ಕೂದಲು ಕೂಡ ಬರೋದಕ್ಕೆ ಆರಂಭವಾಗುತ್ತೆ. ಅದಕ್ಕಂತ ಕೆಲವರು ಲಕ್ಷಾಂತರ ರೂಪಾಯಿ ದುಡ್ಡು ಸುರಿತಾರೆ. ಆದ್ರೂ ಜೇಬಲ್ಲಿರುವಂತಹ ದುಡ್ಡು ಖಾಲಿ ಆಗ್ತಾ ಹೋಗುತ್ತೆ ವಿನಃ ಮುಖದಲ್ಲಿರುವಂತಹ ಕಲೆಗಳು ಹಾಗೇನೆ ಉಳಿದು ಬಿಡುತ್ತೆ. ಬುಧ ಗ್ರಹ ದುರ್ಬಲ ಆದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾಯ್ತಾ? ಇನ್ನು ಸೂರ್ಯ ಗ್ರಹ ದುರ್ಬಲ ಆಗೋಗ್ಬಿಟ್ರೆ ಆ ವ್ಯಕ್ತಿಯ ಮುಖ ಸದಾ ಬಾಡಿದಂತಿರುತ್ತೆ. ಹಸನ್ಮುಖಿಯಾಗಿದ್ರೂ ಮುಖದಲ್ಲಿ ಆ ಕಳೆಯೇ ಇರೋದಿಲ್ಲ. ಜೀವನದಲ್ಲಿ ರೋಸಿ ಹೋಗಿದ್ದಾನೋ ಏನೋ ಅನ್ನೋ ಭಾವ ಕಾಣಿಸ್ತಾ ಇರುತ್ತೆ. ಇನ್ನು ಮಂಗಳ ದುರ್ಬಲ ಆದ್ರೆ ಏನಾಗುತ್ತೆ ಗೊತ್ತಾ? ಮುಖದಲ್ಲಿ ಕೆಂಪಾದ ಕಲೆಗಳು ಕಾಣಿಸ್ಕೊಳ್ಳುತ್ತವೆ. ಚಿಕ್ಕ ಪುಟ್ಟ ಗಾಯದ ಕಲೆಗಳು ಕೂಡ ಎದ್ದು ಕಾಣಿಸ್ತಾ ಇರುತ್ತೆ.
ಜೊತೆಗೆ ಮೊಡವೆಗಳು ಬಿಡದೆ ಕಾಣಿಸ್ತಾನೆ ಇರುತ್ತೆ. ಆದ್ರಿಂದ ಮೊದಲಿಗೆ ಈ ಗ್ರಹಗಳನ್ನ ಹೇಗೆ ಬಲಿಷ್ಠ ಮಾಡ್ಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳಿ. ಆಗ ನೋಡಿ ಮುಖದಲ್ಲಿ ಕಲೆಗಳಂತೂ ಮಾಯವಾಗುತ್ತೆ. ಜೊತೆಗೆ ಹಾಲಿನ ಹೊಳಪು ಮುಖದಲ್ಲಿ ಮೂಡೋದಕ್ಕೆ ಆರಂಭವಾಗುತ್ತೆ. ಹಾಗಾದ್ರೆ ಈಗ ಈ ಗ್ರಹಗಳನ್ನ ಹೇಗೆ ಶಕ್ತಿಶಾಲಿಯನ್ನಾಗಿ ಮಾಡೋದು ಅನ್ನೋದನ್ನ ನೋಡೋಣ. ಸಾಧ್ಯವಾದಲ್ಲಿ ಇದನ್ನ ಒಂದು ಕಡೆ ಬರೆದಿಟ್ಕೊಂಡ್ಬಿಡಿ. ಜೊತೆಗೆ ನಾವು ಇಲ್ಲಿ ಹೇಳಿರುವಂತಹ ಈ ಎಲ್ಲಾ ಉಪಾಯಗಳನ್ನು ಮಾಡಿ. ಇದರಿಂದ ನಿಮಗೆ ಲಾಭವೇ ಹೊರತು ನಷ್ಟ ಅಂತೂ ಇಲ್ವೇ ಇಲ್ಲ. ಮೊದಲಿಗೆ ಬುಧ ಗ್ರಹವನ್ನ ಹೇಗೆ ಬಲಿಷ್ಠ ಮಾಡೋದು ಅನ್ನೋದನ್ನ ನೋಡೋಣ. ಈ ಉಪಾಯವನ್ನ ನೀವು ಬುಧವಾರದಿಂದಲೇ ಆರಂಭಿಸಬೇಕು. ಇದನ್ನ ಒಮ್ಮೆ ಆರಂಭಿಸಿದ ಮೇಲೆ 11 ದಿನಗಳ ತನಕ ನಿರಂತರವಾಗಿ ಮಾಡಬೇಕು. ಈ ಉಪಾಯವನ್ನ ಹೇಗ್ ಮಾಡಬೇಕು ಅಂತಂದ್ರೆ, ಬೆಳಗ್ಗೆ ನೀವು ಸ್ನಾನ ಹೋಗೋ ಮುನ್ನ ಒಂದು ಪಾತ್ರೆಯಲ್ಲಿ ಬೇವಿನ ಎಲೆಯನ್ನ ಹಾಕಿ ನೀರನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ಆ ನಂತರ ಆ ನೀರನ್ನ ನಿಮ್ಮ ಸ್ನಾನದ ನೀರಲ್ಲಿ ಮಿಶ್ರಣ ಮಾಡಿ. ಈಗ ಅದೇ ನೀರಿನಿಂದ ಸ್ನಾನ ಮಾಡಿದ್ರೆ ಸಾಕು. ಬೇವಿನ ಎಲೆಯ ನೀರು ಮುಖದ ಕಲೆಗಳು ಮಾಯವಾಗೋದಕ್ಕೆ ತುಂಬಾ ಸಹಕಾರಿಯಾಗಿದೆ. ಆದ್ರಿಂದ ಇದನ್ನ ತಪ್ಪದೆ ಮಾಡಿ. ಅಲ್ಲದೆ ಈ ದಿನ ಅಂದ್ರೆ ಬುಧವಾರದ ದಿನ ಹಸಿರು ಬಟ್ಟೆಯನ್ನ ಧರಿಸಬೇಕು. ಹಾಗೂ ಬಡವರಿಗೆ ಹಸಿರು ಬಣ್ಣದ ಬಟ್ಟೆ ಇಲ್ಲ ಯಾವುದಾದ್ರೂ ಪದಾರ್ಥವನ್ನ ದಾನ ಮಾಡಿ. ಆಗ ನೋಡಿ ನೀವು ನಿಮ್ಮ ವಯಸ್ಸಿಗಿಂತ 5 ರಿಂದ 10 ವರ್ಷ ಚಿಕ್ಕವರಂತೆ ಕಾಣಿಸ್ತೀರಾ. ನೀವು ಈಗ ಮನೆ ಕಟ್ತಾ ಇರೋ ಚಿಂತೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತುದೋಷ ಇದೆ ಅಂತ ನಿಮಗನಿಸ್ತಾ ಇದ್ರೆ ತಡ ಮಾಡಬೇಡಿ. ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು. ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ. ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸ್ಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ. ಇನ್ನು ಸೂರ್ಯಗ್ರಹ ಬಲಿಷ್ಠನಾಗಬೇಕು ಅಂತಂದ್ರೆ ಪ್ರತಿದಿನ ಮಲಗೋ ಮುನ್ನ ತಾಮ್ರದ ಲೋಟದಲ್ಲಿ ನೀರನ್ನ ತುಂಬಿಡಿ. ಇದೇ ನೀರನ್ನ ಮರುದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿದು ಬಿಡಿ. ಇದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಇದು ಮುಖದಲ್ಲಿ ಗ್ಲೋ ತರುತ್ತೆ, ಜನರು ಆಕರ್ಷಿಸುವಂತೆ ಮಾಡುತ್ತೆ. ಕೇವಲ ಸೌಂದರ್ಯದಿಂದ ಅಲ್ಲ, ನಿಮ್ಮ ವ್ಯಕ್ತಿತ್ವದಿಂದ ನೀವು ಬೇರೆಯವರನ್ನ ಆಕರ್ಷಿಸ್ತೀರಾ. ಇನ್ನು ಕೊನೆಯದಾಗಿ ಮಂಗಳ ಗ್ರಹ ಬಲಿಷ್ಠ ಆಗೋದಕ್ಕೆ ಈ ಉಪಾಯ ಮಾಡಿ. ಮಂಗಳವಾರದ ದಿನದಂದು ನೀವು ಊಟ ಆದಮೇಲೆ ಬೆಲ್ಲವನ್ನ ತಿನ್ನಿ. ಸೌಂದರ್ಯವರ್ಧಕಗಳಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡೋ ಬದಲು ಇದಿಷ್ಟು ಮಾಡಿ. ಆಗ ನಿಮ್ಮ ಸೌಂದರ್ಯದ ಗುಟ್ಟು ಬೇರೆಯವರು ಕೇಳೇ ಕೇಳ್ತಾರೆ. ಇದು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಮಾಡಿದ ವಿಡಿಯೋ. ರೆಮಿಡಿ ಮಾಡಿಕೊಳ್ಳೋ ಅಂತಿಮ ನಿರ್ಧಾರ ವೀಕ್ಷಕರದ್ದೇ ಆಗಿರುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಮುಖದಲ್ಲಿರುವಂತಹ ಕಲೆಗಳು ಮಾಯವಾಗಬೇಕಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿದೆ ಅದ್ಭುತ ಉಪಾಯ. ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.